ಸೊ ಫ್ರೆಂಡ್ಸ್, ನಾವು ಈಗ ಈ ದೇವಸ್ಥಾನದಲ್ಲಿ ನಾವು ನೋಡಿದ ಮೇಲೆ ನನಗೆ ಶೆಟ್ರು ಸಿಕ್ಕಿದ್ರು. ಶೆಟ್ರು ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ವಿದ್ಯಾಧರ್ ಶೆಟ್ಟಿ. ವಿದ್ಯಾಧರ್ ಶೆಟ್ಟಿ. ಓಕೆ ಸರ್, ನಿಮ್ಮ ಇದು ಟೆಂಪಲ್ ಇದು ಮ್ಯಾನೇಜ್ಮೆಂಟ್ ಅಲ್ಲಿದ್ದೀರಾ. ಸೊ ನನಗೆ ಸ್ವಲ್ಪ ಒಂದೆರಡು ನಿಮ್ಮ ಅಂದರೆ ಅಬೌಟ್ ದಿಸ್ ಟೆಂಪಲ್, ಅಂದರೆ ತುಂಬ ಡಿಫ್ರೆಂಟ್ ಟೆಂಪಲ್ ಇದು ಆ್ಯಕ್ಚುಲಿ. ಸೊ ಒಂದೆರಡು ಮಾತು ಹೇಳ್ಬೋದಾ ಈ ಟೆಂಪಲ್ ಬಗ್ಗೆ? ಹೇಳ್ತೀರಾ ಸರ್? ಈ ದೇವಸ್ಥಾನದ ಬಗ್ಗೆ ಹೇಳುವುದಾದರೆ, ಯಾವ ಕಾಲಘಟ್ಟದಲ್ಲಿ ಈ ದೇವಸ್ಥಾನ ಆಯಿತು, ಯಾವ ಕಾಲಘಟ್ಟದಲ್ಲಿ ಈ ದೇವಸ್ಥಾನ ಅಜೀರ್ಣಾವಸ್ಥೆಗೆ ಹೋಯಿತು, ಮತ್ತು ಯಾವ ಕಾರಣದಿಂದ ಅಜೀರ್ಣಾವಸ್ಥೆಗೆ ಹೋಯಿತು ಎಂಬ ದಾಖಲೆಗಳು ನಮ್ಮಲ್ಲಿ ಏನೂ ಇಲ್ಲ. ಆದರೆ ಸುಮಾರು ಒಂದು 40 ವರ್ಷಗಳ ಹಿಂದೆ ಒಬ್ಬ ಸನ್ಯಾಸಿ ಇಲ್ಲಿ ಬಂದು ತಪಸ್ಸು ಮಾಡಲಿಕ್ಕೆ ಶುರು ಮಾಡಿದರು. ಇಲ್ಲಿ ಒಂದು ಮೊದಲು ಶಿವಲಿಂಗ ಇತ್ತು, ಶಿವಲಿಂಗ ಮಾತ್ರ. ದೇವಸ್ಥಾನದ ಎಲ್ಲ ಅವಶೇಷ ಎಲ್ಲ ಮಣ್ಣಿನಡಿಗೆ ಹೋಗಿ ಆಗಿತ್ತು. ಆ ನಂತರ ಇಲ್ಲಿ ಹತ್ತಿರದವರು, ಈ ಜಾಗದವರು, ತಿಮ್ಮಯ್ಯ ಶೆಟ್ಟಿ ಅಂತ ಕೀರ್ತಶೇಷ, ಅವ್ರ ಹತ್ರ ಬಂದು ಒಂದು ದೇವಸ್ಥಾನ ಕಟ್ಟಬೇಕು ಎಂಬ ಒಂದು ವಿನಂತಿ ಮಾಡಿದರು. ಅವರು ತಪಸ್ಸು ಮಾಡಿದವರು, ಸನ್ಯಾಸಿಯವರು. ಓಕೆ. ಆ ಕಾಲಘಟ್ಟದಲ್ಲಿ ಅವರಿಗೂ ಅದನ್ನು ಮುಂದುವರಿಸಲಿಕ್ಕೆ ಆಗಲಿಲ್ಲ. ಒಂದು 10-20 ವರ್ಷದ ನಂತರ ಆ ಸನ್ಯಾಸಿಗಳು ದೈವಾಧೀನರಾದರು. ಮತ್ತು ತಿಮ್ಮಯ್ಯ ಶೆಟ್ಟರು ಊರವರ ಭಕ್ತಾದಿಗಳು, ಪರ ಊರ ಭಕ್ತಾದಿಗಳನ್ನೆಲ್ಲ ಸೇರಿಸಿ ಒಂದು ದೇವಸ್ಥಾನವನ್ನು ಕಟ್ಟಿಸುವ ಎಂಬ ನಿರ್ಧಾರಕ್ಕೆ ಬಂದರು. ಹಾಗೆ ಬರುವಾಗ ನಮ್ಮ ಆವಾಗ ಅದು ಗಣಪತಿ, ಅನ್ನಪೂರ್ಣೇಶ್ವರಿ ಮತ್ತು ಸುಬ್ರಹ್ಮಣ್ಯ 3 ಸಹ ಗುಡಿ ಇತ್ತ? ಇಲ್ಲ, ಶಿವಲಿಂಗ ಮಾತ್ರ. ಶಿವಲಿಂಗವನ್ನು ಕಾಣ್ತಾ ಇತ್ತು. ಅದೆಲ್ಲ ಬಂದದ್ದು ಏನಂತ ಹೇಳಿದರೆ, ಈ ದೇವಸ್ಥಾನವನ್ನು ಮಾಡುವಾಗ ಒಂದು ದೈವಜ್ಞರ ಹತ್ರ ಪ್ರಶ್ನೆ ಕೇಳಿದರು. ಆ ದೈವಜ್ಞರಲ್ಲಿ ಪ್ರಶ್ನೆ ಕೇಳುವಾಗ, ಇದು ಭಾರಿ ಪುರಾತನವಾದ ದೇವಸ್ಥಾನ, ಹಿಂದೆ ಬ್ರಹ್ಮರಥವೇರಿ ಎಲ್ಲ ಇದಾದಂಥದ್ದು. ಅವರಿಗೆ ಗೊತ್ತಿರ್ತದಲ್ಲ, ಅಂದ್ರೆ ಗೊತ್ತಾಗ್ತದೆ ಅದು ಪ್ರಶ್ನೆಯಲ್ಲಿ ಗೊತ್ತಾಗ್ತದೆ. ಅದು ನಿಜ. ಅದು ಐ ಆಮ್ ನಾಟ್ ಸೇಯಿಂಗ್ ಐ ಆಮ್ ಆ್ಯಂಟಿ ಇದು ಪ್ರಶ್ನೆ ಎಲ್ಲ, ನಾನು ಆ್ಯಂಟಿ ಇಲ್ಲ, ಬಟ್ ಅದು ಗೊತ್ತಾಗ್ತದೆ ಅವರಿಗೆ. ಅದು ರಿಯಲ್ ಪವರ್ ಇದೆ ಅದಕ್ಕೆ ಪ್ರಶ್ನೆಯಲ್ಲಿ ಏನಂತ ಹೇಳಿದರೆ, ಪ್ರಶ್ನೆಯಲ್ಲಿಯೂ ಡಿಫ್ರೆಂಟ್ ಇದುಂಟು. ಈಗ ಕೆಲವರು ವರಹ ಮೀರ, ಈ ಭಾಸ್ಕರಾಚಾರ್ಯ, ಈಗ ಅಸ್ಟ್ರಾನಮಿ ಎಲ್ಲ ಆ ಇದರಲ್ಲಿ ಅವರು ಇದು ಮಾಡುವುದು. ಈ ಹೇಗೆ ಈ ನಕ್ಷತ್ರಗಳು, ಗ್ರಹಗಳು ನಮ್ಮ ಮೇಲೆ ಪ್ರಭಾವ ಬೀರ್ತದೋ ಹಾಗೆ ಅಲ್ಲಿ ಪ್ರಭಾವ ಬೀಳ್ತದೆ. ಹಾಗೆ ಆ ಚಲನೆಯಲ್ಲಿ ನೋಡಿ, ಆ ಥರ ನಾವು ಒಂದು ಪ್ರಶ್ನೆಗೆ ಅದು ಏನಂತ ಹೇಳಿದರೆ, ಹಿಂದಿನ ಇದರಲ್ಲಿ ಏನೂ ಸೈಂಟಿಫಿಕ್ ಇದು ಇಲ್ಲದೆ ನಮ್ಮ ಋಷಿಮುನಿಗಳು ಈ ಅಮಾವಾಸ್ಯೆ ಯಾವಾಗ ಆಗ್ತದೆ, ಗ್ರಹಣ ಯಾವಾಗ ಆಗ್ತದೆ, ಅಕ್ಯೂರೇಟ್ ಆಗಿ ಹೇಳ್ತಾ ಇದ್ರು. ಈ ಎಕ್ಲಿಪ್ಸ್ ಅದು ಹೇಗೆ ಆಗ್ತದೆ ಅಂತ, ಆ ಥರದ ಒಂದು ಆ ನಾಲೆಜ್ ಬರಬೇಕಾದ್ರೆ ಅದು ಅವರ ಯಾವುದು ಈ ಯೋಗದ ಇದರಿಂದಲೋ ಅಥವಾ ತಪಸ್ಸಿನಿಂದಲೋ ಯಾವುದೋ ಒಂದು ಇನ್ಫಾರ್ಮೇಶನ್. ಈಗಲೂ ನಾವು ಈ ಫಾರಿನ್, ಇವರು ಈಗ ಅಮೆರಿಕದವರು ಅವರು ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ನಮಗೆ ಅದು ಆಗ್ತದೆ ಅಂದರೆ, ಇಲ್ಲಿ ಎಲ್ಲ ಕೆಲವೆಲ್ಲ ಇದೆಲ್ಲ ವಿಶೇಷವಾದ ಒಂದು ಯಾವುದಾದ್ರೂ ಆದರೆ ಅದು ಈ ಮನುಷ್ಯ ಮಾನವ ನಿರ್ಮಿತ ಅಲ್ಲ, ಇದು ಏನು ಹೇಳ್ತೇವೆ ಇದು ಅನ್ಯ ಗ್ರಹಗಳ ಜೀವಿಗಳನ್ನ, ಹಾಗೆ ಏಲಿಯನ್, ಅದೊಂದು ದೊಡ್ಡ ಸಬ್ಜೆಕ್ಟ್. ಅದು ಈಗ ಇದು ಮಾಡೋದು ಬೇಡ. ಹಾಗಾಗಿ ಇದು ಕೂಡ ಹಾಗೆ ಒಂದು ನಿಖರವಾದ ಏನಂತ ಹೇಳಿದರೆ, ಗ್ರಹಗಳ ಚಲನೆ ಉಂಟಲ್ಲ, ಸೂರ್ಯನ ಸುತ್ತ ಗ್ರಹಗಳ ಚಲನೆ, ಅದು ಮ್ಯಾಥ್ಸ್ ಅಂತ ಹೇಳ್ತಲ್ಲ. ಮತ್ತೆ ಹೇಳುವಂಥದ್ದು ಸ್ಟ್ಯಾಟಿಸ್ಟಿಕ್ಸ್. ಅಂದರೆ ಈಗ ವರಹಮೀರನ ಒಂದು ಸ್ಟ್ಯಾಟಿಸ್ಟಿಕ್ಸ್ ಇರ್ತದೆ. ಅಂದರೆ ಇಂಥ ಗಳಿಗೆಯಲ್ಲಿ ಇಂಥ ನಕ್ಷತ್ರದಲ್ಲಿ ಒಬ್ಬ ಹುಟ್ಟಿದರೆ ಅವನ ಹೀಗೆ ಅವನ ಜೀವನ ಇದರಲ್ಲಿ ಹೀಗೆ ಆಗ್ತದೆ ಅಂದರೆ ಆಸ್ಟ್ರಾಲಜಿ ಅದೊಂದು ನಾವು ಹೇಳ್ತಾನೆ. ಅದು ಗ್ರಹಗಳ ಚಲನೆ, ಅದು ನಿಜವಾಗಿ ಕರೆಕ್ಟ್. ಅಂದರೆ ಲೆಕ್ಕನೆ, ಮ್ಯಾಥ್ಸ್. ಇಷ್ಟು ದಿವಸದಲ್ಲಿ ನಾವು ಹೇಳ್ತೇವೆ 365 ಡೇಸ್, ಅದು ಕರೆಕ್ಟ್. ಹೇಳುವಂಥದ್ದು ಅದು ಸ್ಟ್ಯಾಟಿಸ್ಟಿಕ್ಸ್. ಅಂದರೆ 100 ಜನರಲ್ಲಿ ತೆಗೆದರೆ, ಈಗ ನೀವು ಸೈನ್ಸಿನಲ್ಲಿ ಹೇಳಿದಾಗೆ 100 ಜನರಲ್ಲಿ ಇದು ಮಾಡಿದರೆ ಅದರಲ್ಲಿ ಹೆಚ್ಚು ಜನ ಹೀಗೆ ಆಗಿರ್ತಾರೆ ಅಂತ ಗೊತ್ತಾಯ್ತಲ್ಲ. ಒಂದು 80% ಅದು ಗ್ಯಾರಂಟಿ ಅಲ್ಲ. ನೀವು ಹೇಳಿದಕ್ಕೆ ಏನಂತ ಹೇಳಿದರೆ, ಈಗ ಕೆಲವು ಸಲ ಇವರ ಪ್ರಿಡಿಕ್ಷನ್ ತಪ್ತದೆ. ಯಾಕೆ ಅಂತ ಹೇಳಿದರೆ, ಗ್ರಹಗಳ ಲೆಕ್ಕಾಚಾರ ಇರ್ತದೆ, ಆದರೆ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ನಾನು ಕರೆಕ್ಟಾಗಿ ಇದು ಮಾಡಿ ಹೇಳಿದರೆ ಅದು ಕರೆಕ್ಟ್ ಬರ್ತದೆ. ಬಹಳಷ್ಟು ಅದೊಂದು ದೊಡ್ಡ ಡಿಫರೆಂಟ್ ಟಾಪಿಕ್. ನಾವು ಅಲ್ಲಿ ಹೋದ್ರೆ ಇದು ವಿಡಿಯೋ 1 ಅವರ್ ಆಗ್ತದೆ. ಹೇಳಿದಕ್ಕೆ ಮಾತ್ರ ಹೇಳಿದ್ದು. ಯಾಕೆಂದ್ರೆ ಇಲ್ಲಿ ದೈವಜ್ಞರಲ್ಲಿ ಪ್ರಶ್ನೆ ಕೇಳುವಾಗ
ಅದೇ ಇಲ್ಲಿ ದೇವಸ್ಥಾನ ಒಂದು ಪುರಾತನ ಇತ್ತು. ಹ್ಮ್ ಹ್ಮ್ ಹಾಗೆ ಅಲ್ಲಿ ಆಗ ನೀವು ಹೇಳಿದ ಪ್ರಶ್ನೆಗೆ ಬರ್ತದೆ, ಅಂದರೆ ಇಲ್ಲಿ ಯಾವುದೆಲ್ಲ ದೇವರು ಇದ್ರು ಅಂತ. ಆಗ ಇದು ಶಿವಲಿಂಗ ಮಾತ್ರ ಇತ್ತು ಇರುವಾಗ ಕಣ್ಣಿಗೆ ಕಾಣುವ ಲಿಂಗ ಶಿವಲಿಂಗ ಮಾತ್ರ. ದೈವಜ್ಞರ ಪ್ರಶ್ನೆಯಲ್ಲಿ ಇದು ಗಣಪತಿ, ಅನ್ನಪೂರ್ಣೇಶ್ವರಿ ಮತ್ತೆ ಸುಬ್ರಹ್ಮಣ್ಯ, ಮತ್ತೆ ಇದಕ್ಕೆ ಪರಿವಾರ ದೈವಗಳು ಸಂದಾಯ ಅದೆಲ್ಲ ಇದು ಬರ್ತದೆ. ಸೊ ಮತ್ತೆ ಇನ್ನೊಂದು ಏನಂದ್ರೆ ಸರ್, ಇದು ಗ್ರಾಮ ದೇವರು ಆಫ್ ಲೋಕಲ್ ಏರಿಯಾಸ್, ಅಂದ್ರೆ ಗ್ರಾಮ ದೇವರು ಅಂದ್ರೆ ಇಟ್ಸ್ ಲ್ಯಾಂಡ್ ಲಾರ್ಡ್ ಹಾಗೆ ಹಾಗೆಲ್ಲ ಗ್ರಾಮಕ್ಕೆ ಒಂದು ಮೊದಲ ಇದರಲ್ಲಿ ಒಂದು ಶಿವ ದೇವಾಲಯ ಇತ್ತು, ಗ್ರಾಮಕ್ಕೆ ಒಂದು ದೇವಾಲಯ ಅಂತ. ಕೆಲವು ಕಡೆ ಅಲ್ಲ ಹಾಗೆ ಇಲ್ಲಿ ಅಂದ್ರೆ ಬೊಪ್ಪನಾಡು ಉಂಟು, ಕಟೀಲು ಉಂಟು. ಇಲ್ಲ, ಒಂದು ಗ್ರಾಮ ಅದು ದೊಡ್ಡ ಮಾಗಣೆ ಆಯ್ತು. ಈಗ ಬೊಪ್ಪನಾಡು ದೇವಸ್ಥಾನ ಎಂಬುದು 9 ಮಾಗಣೆಗೆ ಸಂಬಂಧಪಟ್ಟದ್ದು. ಈಗ ನೀವು ಇಲ್ಲೇ ಹೇಳುವುದಾದ್ರೆ ಶಿವ ದೇವಾಲಯ ಇದೊಂದುಂಟು, ಪಾವಂಜೆಯಲ್ಲಿ ಶಿವ ದೇವಾಲಯ, ಇಲ್ಲಿ ನಮ್ಮ ಗೌರಿಶಂಕರ ಅಂತ ಅದು ಬೇರೆನೆ ಪಡುಬಡಂಬುರ. ಈಗ ಹೊಯ್ಗೆಗುಡ್ಡೆಯಲ್ಲಿ ಉಮಾಮಹೇಶ್ವರ, ಅದು ಕೂಡ ಈಶ್ವರನೇ ಉಂಟು. ಸೊ ಒಂದೊಂದು ಗ್ರಾಮ ದೇವತೆಗಳು ಒಂದೊಂದು ಇದು ಇರ್ತದೆ. ಈಗ ತೋಕೂರಿನಲ್ಲಿ ಇದ್ದಾರೆ ಸುಬ್ರಹ್ಮಣ್ಯ, ಇದಕ್ಕೆ ಆಗಿರ್ತದೆ. ಸೊ ಹಾಗೆ ಇಲ್ಲಿ ಈಗ ಒಂದು ಈ ಗ್ರಾಮ ದೇವರಾಗಿ ನಮ್ಮ ಇದು ಚಂದ್ರಮೌಳೀಶ್ವರ ಅಂತ. ಹಾಗೆ ಖನನ ಮಾಡುವಾಗ ಇಲ್ಲಿ ದೇವಸ್ಥಾನದ ಕುರುಹುಗಳೆಲ್ಲ ಸಿಕ್ಕಿತು. ಆ ಸಮಯದಲ್ಲಿ ಇಲ್ಲಿಯ ಜನರ ಒಂದು ಅದಕ್ಕೆ ಗಮನ ಹರಿಸಲಿಲ್ವಾ, ಅಥವಾ ಏನು ಅಂದರೆ ದೇವಸ್ಥಾನ ಕಟ್ಟುವ ಒಂದು ಉತ್ಸಾಹ ಇರಬೇಕು. ಹಾಗಾಗಿ ಇದನ್ನು ಈ ಆರ್ಕಿಯಾಲಜಿಕಲ್ ಇದಕ್ಕೆ ಕಳಿಸಲಿಲ್ಲ. ಯಾಕೆಂತ ಹೇಳಿದರೆ ಎಕ್ಸ್ಕವೇಷನ್ನಲ್ಲಿ ಏನಾದರೂ ಸಿಕ್ಕಿದೆ, ಈಗ ಓಲ್ಡ್ ಇದು ಉಂಟಲ್ಲ, ಅದನ್ನಾದರೂ ರೆಕಾರ್ಡ್ ಇಲ್ಲ ಯಾರ ರಾಜನ. ನೀವು ನಿಮ್ಮ ಆಗಿನ ಜನರೇಷನ್ ಏನು ಮಾಡಿದ್ರು ಅಂತ ಹೇಳಿದರೆ ದೇವಸ್ಥಾನ ಕಟ್ಟುವುದಕ್ಕೆ ತುಂಬ ಫೋಕಸ್ ಕೊಟ್ಟರಲ್ಲದೆ, ಇದೊಂದು ಹಳೆಯ ದೇವಸ್ಥಾನ ಈ ಗುಡ್ಡೆಯಲ್ಲೆಲ್ಲ ಇರುವಾಗ ಇದನ್ನು ಎಕ್ಸ್ಕವೇಷನ್ ಮಾಡಿದಾಗ ಇದು ಯಾವ ಕಾಲಘಟ್ಟದಲ್ಲಿ ಇರುವಂತದ್ದು ಎಂಬುದನ್ನು ಕೂಡ ಅದಕ್ಕೆ ಗಮನ ಹರಿಸಲಿಲ್ಲ. ಹಾಗೆ ಇದು ಮಾಡಿ ಊರವರ ಮತ್ತೆ ಜಯಂತ್ರೈ ಪಾದಮನೆ ಅಂತ ಒಂದು ದೊಡ್ಡ ದೈವಭಕ್ತರು, ಅವರ ಇದರಲ್ಲಿ ಈ ದೇವಸ್ಥಾನದ ಒಂದು ಪೂರ್ಣ ಇದಾಯಿತು. ಮತ್ತೆ ಅವರೇ ಬಹಳಷ್ಟು ವರ್ಷ ಇದರಲ್ಲಿ ದೇವಸ್ಥಾನದಲ್ಲಿ ಈಗಲಿದ್ದಾರೆ, ಆಡಳಿತ ಮುಖ್ಯಸ್ಥರಾಗಿ ಇದ್ದಾರೆ. ಹಾಗೆ ಈ ಗ್ರಾಮ ಅಂದರೆ ಬೆಳೆಯಾರು, ಮತ್ತೆ ಕೆರೆಕಾಡು, ಮತ್ತೆ ಲಿಂಗಪ್ಪಾಯನ ಕಾಡು, ಮತ್ತೆ ತೋಕೂರು, ಇದಕ್ಕೆಲ್ಲ ಇದು ಗ್ರಾಮ ದೇವರ. ಸೊ ಇಲ್ಲಿ ನಾಗದು ಕೂಡ ನೀವು ಪೂಜೆ ಮಾಡ್ತೀರಾ? ಹೌದು. ಸೊ ಈ ಮರದ ಬಗ್ಗೆ ಒಂದು ಹೇಳ್ತೀರಾ? ಇದು ಅಶ್ವತ್ಥ ಮರ ಅಲ್ವಾ? ಅಶ್ವತ್ಥ ನಾರಾಯಣ ಅಂತ ಮರ. ಹಾಗೆ ಅದರಲ್ಲಿ ಈಗ ನಂಬಿಕೆ ಹಿಂದೂಗಳು ಏನಂತ ಹೇಳಿದರೆ, ಈ ಯಾರಿಗಾದರೂ ಈ ಶನಿಯ ಏನಾದರೂ ಪ್ರಭಾವ ಇದ್ದರೆ ಅದಕ್ಕೆ ಬೆಳಿಗ್ಗೆ ಸುತ್ತು ಬಂದರೆ ಅದರ ಪ್ರಭಾವ ಕಡಿಮೆ ಆಗ್ತದೆ. ಅದು ಒಂದು ಬಿಲೀಫ್, ಬಟ್ ಇಟ್ ಈಸ್ ಟ್ರೂ ಆಲ್ಸೋ. ಅಂದ್ರೆ ಆ ಮರಕ್ಕೆ ಪವರ್ ಇದೆ ಅಂತ ಏನೂ ಇಲ್ಲದಿದ್ರು ಈಗ ಈ ಸೈಂಟಿಫಿಕಲಿ ಏನು ಹೇಳುತ್ತದೆ ಅಂತ ಹೇಳಿದರೆ, ಈಗ ಮದುವೆ ಆಗದವರು ಅಲ್ಲಿ ಸುತ್ತು, ಮಕ್ಕಳಾಗದವರು ಅದರಲ್ಲಿ ಸುತ್ತು ಬಂದ. ಸರ್ ಇದು ಇನ್ನೊಂದು ಇದೆ ಅಲ್ವಾ, ಅದು ಎಂತದು, ಒಂದು ಹುಡುಗಿಗೆ ಮದುವೆ ಆಗ್ಲಿಲ್ಲ ಅಂದ್ರೆ ಫಸ್ಟ್ ಅದು ಮರಕ್ಕೆ ಮದುವೆ ಮಾಡುದು, ಅದು ಇದೇ ಮರನಾ? ಆ ಮರಕ್ಕೆ ಇದೇ ಮರಕ್ಕೆ ಅಂತ ಅಲ್ಲ, ಅಂದ್ರೆ ಇದು ಅಶ್ವತ್ಥ ಮರನೇ. ಎಂತದ್ದು ವರ್ಡ್ ಅದು? ಅಂದ್ರೆ ಈಗ ಒಬ್ಬರಿಗೆ 2 ಮದುವೆ, ಹೌದು, ಫಸ್ಟ್ ಮದುವೆ ಮರಕ್ಕೆ ಮಾಡ್ತಾರೆ. ಅದು ಯಾವ್ದದು ಮರ? ಅದು ಮರದ್ದು ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಅಶ್ವತ್ಥ ಮರಕ್ಕೇನೆ ಮರ ಇದು. ಅಶ್ವತ್ಥ ಮರಕ್ಕೆ ಯಾವುದು? ಅರ್ಕ, ಅದು ಬೇರೆ. ಅಶ್ವತ್ಥ ಮರಕ್ಕೆ ಮದುವೆ ಮಾಡ್ತಾರೆ. ಬೇವಿನ ಗಿಡವನ್ನಿಟ್ಟು, ಈಗ ಅದರಲ್ಲಿ ಒಂದು ಬೇವಿನ ಗಿಡ ಒಂದು ಸ್ವಲ್ಪ ಈ ಗಿಡ ಬೆಳೆದ ನಂತರ ಪಾಪ ಎಷ್ಟು ಬ್ಯಾಚುಲರ್ಸ್ ಇದ್ದಾರೆ. ಅಲ್ಲಲ್ಲ, ಥಿಂಕಿಂಗ್ ಏನಂತ, ಅದು ಒಂದು ಮರ, ಅದಕ್ಕೂ ಒಂದು ಮದುವೆ ಅಂತ ಬೇವಿನ ಗಿಡವನ್ನು ನೆಟ್ಟು ಮದುವೆ ಮಾಡುವುದಂತ. ಅಲ್ಲ, ಮಳೆ ಬರ್ಲಿಕ್ಕೆ ಕಪ್ಪೆಗೆ ಸಹ ಮದುವೆ ಮಾಡುದು. ಸರ್ ಇದು ಮೂಢನಂಬಿಕೆ ಉಂಟಲ್ಲ, ಸ್ವಲ್ಪ ಜಾಸ್ತಿ ಆಗಿದೆ ಅಂತ ನಂಗೆ ಕಾಣ್ತದೆ. ಇಲ್ಲ, ಇದರಲ್ಲಿ ಏನಂತ ಹೇಳಿದರೆ ಈ ಮೂಢನಂಬಿಕೆಯಲ್ಲಿಯೂ ಕೆಲವೊಂದು ಸೈಂಟಿಫಿಕಲ್ ಇದೆ. ಯಾಕೆಂತ ಹೇಳಿದರೆ ಈ ಮರದಲ್ಲಿ ಬಹಳಷ್ಟು ಆಕ್ಸಿಜನ್, ಮರದ ಇದರಲ್ಲಿ ಇದು ಬಹಳ ಸೈಂಟಿಫಿಕಲಿ ಇಟ್ ಇಸ್ ಕರೆಕ್ಟ್. ಬಟ್ ಮದುವೆ ಮಾಡೋದೆಲ್ಲ ಸ್ವಲ್ಪ ಎಕ್ಸ್ಟ್ರೀಮ್ ಆಯ್ತು ಅಂತ ನನಗೆ ಕಾಣುದು. ಯಾಕಂದ್ರೆ ಮದುವೆನೇ ಒಂದು ಸ್ಕ್ಯಾಮ್ ಅಂತ ನನ್ನ ಪ್ರಕಾರ. ಈಗ ಅದು ಡೈವರ್ಸ್ ಎಲ್ಲ ನೋಡಿದ್ರೆ ಮದುವೆನೇ ಒಂದು ಸ್ಕ್ಯಾಮ್.
ಈಗ ಮರಕ್ಕೆ ಮದುವೆ ಮಾಡಿ ಮತ್ತೆ ಡೈವೋರ್ಸ್ ಯಾಕೆ ಕೊಡ್ತೀರಾ? ಐ ಆಮ್ ಸಾರಿ ಫಾರ್ ದ ಥಿಂಗ್. ನೀವು ಈಗ ಮ್ಯಾರಿಡ್ ಅಂತ ಗೊತ್ತು, ಬಟ್ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಯುವರ್ ಮ್ಯಾರೇಜ್. ಬಟ್ ಮರಕ್ಕೆ ಡೈವೋರ್ಸ್ ಆಗ್ತದೆ, ಮರಕ್ಕೆ ಮ್ಯಾರೇಜ್ ಮಾಡಬಾರ್ದು ಎಂಬ ಈಗಿನ ಜನರೇಷನ್ನ ಥಿಂಕಿಂಗ್ ಇರಬಹುದು. ಬಟ್ ಸೈಂಟಿಫಿಕಲಿ ಈಗ ಏನು ಹೇಳ್ತದೆ ಅಂತ ಹೇಳಿದರೆ, ಮರವನ್ನು ಇದು ಮಾಡಿದರೆ ನಿಮ್ಮ ಎಲ್ಲ ಟೆನ್ಷನ್ ರಿಲೀವ್ ಆಗ್ತದೆ. ನಿಮಗೆ ಅಲ್ಲಿ ಒಂದು ನಿಜವಾಗಿ ಒಬ್ಬ ಟೆನ್ಷನ್ನಲ್ಲಿ ಹೋದವ ಇದ್ದರೆ ಕಣ್ಣ ನೀರು ಬಂದು ಎಲ್ಲ ಇಳಿತದೆ, ಮರ ಕೇಳ್ತದೆ ಅಂತ. ಈಗ ನೀವು ಈ ನ್ಯೂಜಿಲ್ಯಾಂಡಿನ ಒಂದು ಐಲ್ಯಾಂಡಿಗೆ ಹೋದ್ರೆ ಅಲ್ಲಿ ಈಗಲೂ ಈ ಆದಿವಾಸಿಗಳು ಒಂದು ಮರವನ್ನು ಕಡಿಯುವುದಿಲ್ಲ, ಅದು ಸೈಂಟಿಫಿಕಲ್. ಅದು ಅಲ್ಲಿಗೆ ಹೋಗಿ ಬೈತಾರಂತೆ ಮರಕ್ಕೆ, ಬೈದು ಒಂದು ವಾರ ಕೇಳಿದ್ದೇನೆ, ಮರ ಸಾಯ್ತದೆ, ಅದು ನೆಗೆಟಿವ್ ಎನರ್ಜಿ. ಹೌದು ನೋಡಿ. ಹಾಗಾದ್ರೆ ನಾವು ಈಗ ಬೇರೆಯವನ ಹತ್ರ ಕೇಳಿದ್ರಿ ಮರ ಕೇಳ್ತದ ಮರ ಸಾಯ್ತದ, ಹೀಗೆ ಉಂಟಾ ಅಂತ ಒಂದು. ಸರ್, ನಾನು ಒಂದು ಬೊನ್ಸಾಯ್ ಗಾರ್ಡನ್ಗೆ ಹೋಗಿದ್ದು ಮೈಸೂರಲ್ಲಿ. ಅಲ್ಲಿ ಅವರು ಸ್ಪೀಕರ್ ಹಾಕಿದ್ದಾರೆ, ಮ್ಯೂಸಿಕ್ ಹಾಕ್ತಾರೆ ಅವರು ಪ್ಲಾಂಟ್ಸಿಗೆ, ಕೇಳ್ತದೆ. ಮತ್ತೆ ನಿಮ್ಗೆ ಈಲ್ಡ್ ಜಾಸ್ತಿ ಕೊಡ್ತದೆ. ತೆಂಗಿನ ಮರಕ್ಕೆ ನೀವು ಸಂಗೀತ ಎಲ್ಲ ಸ್ಪೆಷಲಿ ಮರಗಳಿಗೆ ಕಾಮಿಡಿ ಕಾಣ್ತದೆ, ಬಟ್ ಮ್ಯೂಸಿಕ್ಗೆ ಪವರ್ ಇದೆ ಸರ್, ಪವರ್ ಇದೆ 100%. ಮ್ಯೂಸಿಕ್ ಅಂತಲ್ಲ, ನೀವು ಹೋಗಿ ನಿಮ್ಮ ಇಮೋಷನ್ ಅನ್ನು ಇದು ಮಾಡಿ. ನಿಮಗೂ ಒಂದು ಅಭ್ಯಾಸ ಉಂಟು ವಿನಾಯಕರೇ, ಈ ಗಿಡವನ್ನು ನಡುವಾಗ, ಈಗ ನಮ್ಮ ಚಿಕ್ಕ ತೋಟ ಉಂಟು, ಅಲ್ಲಿ ತೋಟ ಇರುವಾಗ ಗಿಡವನ್ನು ನಡುವಾಗ ನಾನು ಅದಕ್ಕೆ ಒಂದು ಮೋಟಿವೇಶನ್ ಅಲ್ಲಿ ನನಗೆ, ಬೇರೆಯವರಿಗೆ ಅದು ವಿಚಿತ್ರ ಆಗ್ಬೋದು. ನೀನು ಒಳ್ಳೇದಾಗ್ತಿ, ನೀನು ಒಳ್ಳೆ ಫಲ ಕೊಡ್ತಿ, ಬೇರೆ ಮರಕ್ಕೆ ನೀನೆಲ್ಲ ಹೆದರ್ಬೇಡ ಹಾಗೆ ಹೇಳು. ಇಲ್ವಾ ಅಂತ ಇಲ್ಲ, ಬಟ್ ನನಗೆ ಅದು ಒಂದು ಇನ್ನರ್ ಫೀಲಿಂಗ್ ನೋಡಿ. ಅದೇ ನಾನು ಹೇಳಿದೆ ಅಲ್ಲ, ನ್ಯೂಜಿಲ್ಯಾಂಡ್ ಮರ ಒಂದು ಸಾಯ್ತದಂತ ಆದ್ರೆ ಇದು ಯಾಕೆ ಕೇಳಲಿಕ್ಕಿಲ್ಲ. ರಿಯಲಿ ಭಟ್ರು ಹೇಳಿದ್ರು ನಿಮ್ ಬಗ್ಗೆ, ರಿಯಲಿ ನಿಮ್ಗೆ ತುಂಬಾ, ನೀವು ಮಾತಾಡುವಾಗ ನೀವು ನಗ್ತೀರಾ, ಮಗು ತರ ನಗ್ತೀರಾ. ನಮ್ಗೆ ತುಂಬಾ, ನಂಗೆ ಗಮ್ಮತ್ ಆಗ್ತಾ ಉಂಟು ನಿಮ್ಮ ಹತ್ರ ಮಾತಾಡ್ಲಿಕ್ಕೆ. ಈಗ ಏನಂತ ಹೇಳಿದ್ರೆ, ಈಗಿನ ಜನರೇಷನ್ ಈ ಸೈಂಟಿಫಿಕಲಿ ಇದರಿಂದ, ಈಗ ನೋಡಿ ಇದನ್ನು ಕೂಡ ನೀವು ಸೈಂಟಿಫಿಕಲಿ ಥಿಂಕ್ ಮಾಡಿದ್ರೆ, ನಾನು ಹಾಗೆ ಹೇಳಿದರೆ ಇದು ಮಕ್ಕಳಾಗದವರು ತಿರುಗಿದ್ರೆ ಮಕ್ಕಳಾಗ್ತದೆ, ಅದಕ್ಕೆ ಸೈಂಟಿಫಿಕಲಿ ಯಾಕೆಂತ ಹೇಳಿದ್ರೆ ಇದು ಒಳ್ಳೆ ಆಕ್ಸಿಜನ್ ಇದ್ರೆ ಅವರ ಜೀವನದಲ್ಲಿ ಒಳ್ಳೆ ಫರ್ಟಿಲಿಟಿ ಬರ್ತದೆ. ಇದು ಮತ್ತೆ ಹಸ್ಬೆಂಡ್ ಕೆಲಸ ಸ್ವಲ್ಪ ಕಮ್ಮಿ ಆಗ್ತದೆ. ಈ ದೇವಸ್ಥಾನದ ನಾವೇನಾದ್ರೂ ಜಾತ್ರೆ ಗೀತ್ರೆ ಎಲ್ಲ ಆಗುವಾಗ ಈ ಮಾವಿನ ಗಿಡದ್ದು ಎಲೆಗಳನ್ನು ಗೆಲ್ಲುಗಳನ್ನು ಕಟ್ತೇವೆ ವಿನಾಯಕರಿಗೆ. ಏನಂತ ಹೇಳಿದ್ರೆ ಇದು ಯಾಕೆ ಅಂತ ಕೆಲವರಿಗೆ ಅದರದ್ದು ಸೈಂಟಿಫಿಕಲ್ ಗೊತ್ತಿಲ್ಲದಿದ್ರೆ, ಈ ಮಾವಿನ ಗಿಡದ ಎಲೆಗಳಲ್ಲಿ ಇರುವಂತಹ ಆಕ್ಸಿಜನ್ ಮತ್ತೆ ಅದು ಎಷ್ಟೋ ದಿನದ ಒಂದು 2-3 ದಿವಸದ ತನಕ ಆಕ್ಸಿಜನ್ ಇರ್ತದೆ. ನೋಡಿ, ಜನಜಂಗುಲಿಯಲ್ಲಿ ಈ ಆಕ್ಸಿಜನ್ ಕಡಿಮೆ ಆಗಿ ಸಾಯುವ ಪ್ರಶ್ನೆ ಇಲ್ಲಲ್ಲ. ಇಟ್ ಇಸ್ ಸೈನ್ಸ್, ಇಟ್ ಇಸ್ ಸೈನ್ಸ್, ರಿಲಿಜನ್ ಇಸ್ ಸೈನ್ಸ್. ಬೆಸ್ಟ್ ರಿಲಿಜನ್ ಇಸ್, ನಾನು ಸಹ ಹಿಂದುವೆ, ನಾನು ಸಹ ದೇವಸ್ಥಾನಕ್ಕೆ ಹೋಗ್ತೇನೆ, ಚರ್ಚ್ಗೆ ಹೋಗಿದ್ದೇನೆ, ಎಲ್ಲ ಕಡೆ ಹೋಗಿದ್ದೇನೆ, ಬಟ್ ಐ ಥಿಂಕ್ ದ ಬೆಸ್ಟ್ ರಿಲಿಜನ್ ಇಸ್ ಸೈನ್ಸ್. ಎಲ್ಲ ಅನಾಲಿಟಿಕಲ್ ಲಾಜಿಕ್ ಹೇಳಿದ್ರೆ, ನಮ್ಮ ಹಿಂದೂ ಇದರಲ್ಲಿ ಬಹಳಷ್ಟು ಜನ ಫಾರಿನ್ನಿಂದ ಬಂದದ್ದೇ ಒಳ್ಳೇದು ಎಂಬ ಇದರಿಂದ ಇದನ್ನು ಇದು ಮಾಡಿದ್ರು. ಮತ್ತೆ ಕೆಲವು ಈ ಥಿಂಕಿಂಗ್ ಉಂಟಲ್ಲ ಕೆಲವರು, ಅಂದ್ರೆ ಈ ಫಿಲಾಸಫಿ. ಸರ್, ಈಗ ಟ್ರೈನ್ ಬರ್ತದೆ, ನಾವು ಮಾತಾಡೋದು ಕೇಳುದಿಲ್ಲ, ಟ್ರೈನ್ ನೋಡೋರು ನೋಡಿ ಫ್ರೆಂಡ್ಸ್, ಟ್ರೈನ್. ಗೂಡ್ಸ್, ಅಯ್ಯೋ ಇದು ಅರ್ಧ ಗಂಟೆ. ಎಷ್ಟು ಹತ್ತಿರ ಉಂಟಲ್ಲ ಇಲ್ಲಿ. ಹೌದು, ಯಾವುದಕ್ಕೆ ನೀವು ಒಗ್ಗಿಕೊಂಡ್ರೆ ಅದು ಅಭ್ಯಾಸ ಆಗಿ ಹೋಗ್ತದೆ. ಈಗ ಮೀನಿನ ಮಾರುವವರಿಗೆ ಮೀನಿನ ಸ್ಮೆಲ್ ಒಳ್ಳೆಯದು, ಅವರಿಗೆ ಹೂವಿನ ಬುಟ್ಟಿ ಇಟ್ರೆ ಅವರಿಗೆ ಬರೋದಿಲ್ಲ. ಸರಿ ಶೆಟ್ರೆ, ಮತ್ತೆ ಇಲ್ಲ ಇಟ್ಸ್ ಫನ್, ಇಟ್ಸ್ ನನಗೆ ಮಜಾ ಆಗ್ತಾ ಇದೆ. ಸರ್, ಆ್ಯಕ್ಚುಲಿ ಏನಂದರೆ, ಇನ್ನೊಂದು ಲಾಸ್ಟ್ ಒಂದು ಕ್ವಶನ್ ಇತ್ತು. ವಾಟ್ ಈಸ್ ಯುವರ್ ಮೆಸೇಜ್ ಫಾರ್ ಅವರ್ ವ್ಯೂವರ್ಸ್, ಅಂದರೆ ಯಂಗ್ ಆ್ಯಂಡ್ ಓಲ್ಡ್ ಪೀಪಲ್? ಈಗ ಒಂದು ಈ ಯಂಗರ್ ಜನ್ರೇಷನ್ಗೆ ಒಂದು ಕ್ವಶನ್ ಬರ್ತದೆ, ದೇವರು ಇದ್ದಾರಾ ಇಲ್ವಾ ಅಂತ. ಅದೊಂದು ನ್ಯಾಚುರಲ್. ಯಾಕೆಂತ ಹೇಳಿದರೆ, ದೇವರನ್ನು ಕಾಣದಿದ್ದರೆ ನಾನು ಯಾಕೆ ಅದನ್ನು ನಂಬಬೇಕು, ನನಗೆ ಟಚ್ ಮಾಡಬೇಕು, ಹಾಗೆಲ್ಲ. ಇಲ್ಲದಿದ್ದರೆ ಅದನ್ನು ನಂಬುವುದಿಲ್ಲ ಅಂತ. ನಮ್ಮ ಇದರಲ್ಲಿ ನೀವು ಶಿವರಾಮ್ ಕಾರಂತರನ್ನು ಕೇಳಿರ್ಬೋದು. ಅವರು ಭಾಳಷ್ಟು ಇದು ನಾಸ್ತಿಕರು, ಏನು ಇದಲ್ಲ, ದೇವರ ಬಗ್ಗೆ ನಂಬಿಕೆ ಇಲ್ಲ ಅವರು. ಅಂದರೆ ಇದಲ್ಲ, ಒಂದು ಸಲ ಅವರು ಈ ನಡ್ಕೊಂಡು ನೀರಿನಲ್ಲಿ ಹೋಗೋ ಅವರ ಫ್ರೆಂಡ್ಸ್ ಎಲ್ಲ ಬರ್ತಾಯಿದ್ರು. ಬರುವಾಗ ಕಾಲು ಜಾರಿತಂತೆ, ಕಾಲಿ ಜಾರುವಾಗ ರಾಮ ಅಂತ ಇವರು ಕೇಳಿದ್ರು, ನೀವು ದೇವರನ್ನು ನಂಬುವುದಿಲ್ಲ. ನಾನು ನಂಬಲಿಲ್ಲ, ನನ್ನ ಅಜ್ಜ ಗಿಜ್ಜೆ ಎಲ್ಲ ನಂಬ್ತಾ ಇದ್ರಲ್ಲ. ಸೊ ಹಾಗಾಗಿ ದೇವರ ಇದು ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಈಗ ನೀವು ರಾಮಾಯಣ ಇದರಲ್ಲಿ ನೋಡಿದರೂ ಕೂಡ ಈ ಓವರ್ ದ ಪೀರಿಯಡ್ ಇದು ಸ್ವಲ್ಪ ಡೈಲ್ಯೂಟ್ ಆಗಿದೆ, ಸತ್ಯ. ಅಂದರೆ ಈಗ ನಿಮಗೊಂದು ಚಿಕ್ಕ ಉದಾಹರಣೆ ಅಂತ ಹೇಳಿದರೆ,
ಈಗ ಈ ಬ್ರಾಹ್ಮಣ ಇದರನ್ನು ಕೆಲವರು ಎಗೇನ್ಸ್ಟ್ ಮಾಡ್ತಾರೆ. ಆ್ಯಕ್ಚುಲಿ ಬ್ರಾಹ್ಮಣರು ಈ ಸಮಾಜಕ್ಕೆ ಕೊಟ್ಟಂಥ ಒಂದು ಕೊಡುಗೆ ಅದು ಭಾಳಷ್ಟು ಇದೆ. ಯಾಕೆಂದರೆ ಹಿಂದೆ ಅವರಿಗೆ ರಾಜ್ಯವನ್ನು ಮಾಡುವಂಥ ಎಲ್ಲ ಅನುಭವಿಸುವಂಥ ಎಲ್ಲ ನಾಲೆಜ್ ಗೀಲೇಜ್ ಎಲ್ಲ ಇದ್ದರೂ ಕೂಡ ಸಮಾಜಕ್ಕೆ ಅವರ ಜೀವನವನ್ನು ಮುಡಿಪಿಟ್ಟವರು. ಋಷಿ ಮುನಿಗಳೆಲ್ಲ ನೀವು 100%. ಅವರೆಲ್ಲ ಈ ಇಟ್ ಇಸ್ ಅ ಸೊಸೈಟಿ. ಈಗ ಫಾರ್ ಎಕ್ಸಾಂಪಲ್ ಪಾವಂಜ ಟೆಂಪಲ್ ಅಲ್ಲಿ ನಿತ್ಯಾನಂದ ಸ್ವಾಮಿ ಅವರು ಮಾಡಿದ್ದು ಸ್ಯಾಕ್ರಿಫೈಸಸ್, ಇದು ರಿಯಲಿ ನಮಗೆ ಅದು ಎಣಿಸ್ಲಿಕ್ಕೆ ಆಗುದಿಲ್ಲ. ರಿಯಲಿ ಈಸ್ ಅ ಗ್ರೇಟ್ ಮ್ಯಾನ್ ನಿತ್ಯಾನಂದ ಸ್ವಾಮಿ ಅವರು. ಮತ್ತೆ ಈ ನಮ್ಮ ಈ ವೇದ ಆಗಲಿ ಪುರಾಣ ಆಗಲಿ ಆಗ ನಮಗೆ ಲಿಪಿಯನ್ನು ಇರಲಿಲ್ಲ. ಪಾಣಿನಿ ಎಲ್ಲ ಬಂದು ಆ ಲಿಪಿ ಎಲ್ಲ ಬರೀಲಿಕ್ಕೆ ಶುರು ಮಾಡಿದ್ದು. ಅವರೆಲ್ಲ ಬೈ ಹಾರ್ಟ್ ಮಾಡಿ ಜನರೇಷನ್ ಮುಂದೆ ತಂದು. ಸೊ ಹಾಗೆ ನೀವು ನೋಡಿದರೆ ಈಗ ಹಿಂದಿನ ಕಾಲದಲ್ಲಿ ಆ ಬ್ರಾಹ್ಮಣತ್ವ ಅಂತ ಇರಲಿಲ್ಲ ಅಂತ ಅಂದರೆ ವೇದದಲ್ಲಿ ಬರುವಂಥದ್ದು ಜನ್ಮನೇ ಜಾಯತೆ ಜಂತು ವೇದಾಧ್ಯಯನಾತ್ ವಿಪ್ರ ಅನ್ನತ್ತಲ್ಲ ನೋಡಿ. ಜನ್ಮನೇ ಜಾಯತೆ ಜಂತು ಕರ್ಮಣ ದ್ವಿಜ ಉಚ್ಯತೆ ವೇದಾಧ್ಯಯನಾತ್ ವಿಪ್ರ ಬ್ರಹ್ಮಜಾನಾತಿ ಬ್ರಾಹ್ಮಣ ಅಂತ ಅಂದು ಹೇಳಿದರೆ ಹುಟ್ಟುವಾಗ ಎಲ್ಲರೂ ಜಂತೆ ಅಂದ್ರೆ ಆಯ್ತಲ್ಲ. ಕರ್ಮಣ ಅಂದರೆ ಈಗ ನಾನು ಇದು ಜನಿವಾರ ಎಲ್ಲ ಹಾಕಿದಾಗ ಆಗ ಅವನಿಗೆ ಅಲ್ಲಿಗೆ ಗಾಯತ್ರಿ ಮಂತ್ರ ಹೇಳಿ ಅವ ದ್ವಿಜ ಅಂದರೆ ಹೇಳಿದರೆ ಎರಡನೇ ಹುಟ್ಟು ಅಂತ, ಒಂದು ತಾಯಿಯ ಮತ್ತೆ ಹಾಗೆ ಇದೊಂದು ಪದವಿ ಹಾಗೆ PUC ಡಿಗ್ರಿ ಅಂದರೆ ಬ್ರಹ್ಮಜಾನಾತಿ ಬ್ರಾಹ್ಮಣ. ಅದನ್ನು ಇನ್ನೂ ನೀವು ಮುಂದುವರಿಸಿ ಹೋದರೆ ಈಗ ವ್ಯಾಸ ಭಾರತದಲ್ಲಿ ಸರಸಲ್ಪದಲ್ಲಿ ಮಲಗಿದ್ದ ಭೀಷ್ಮಾಚಾರ್ಯರಿಗೆ ಯುದ್ಧ ಗೆದ್ದ ಪಾಂಡವರು ಬಂದು ಕೇಳ್ತಾರೆ ಇನ್ನು ರಾಜ್ಯಭಾರ ಮಾಡುವುದು ಹೇಗೆ ಅಂತ. ಆಗ ಭೀಷ್ಮ ತನ್ನ ಮೊಮ್ಮಕ್ಕಳಿಗೆ ಹೇಳುವ ಮಾತು ಹೇಗುಂಟು, ಧರ್ಮರಾಯ ರಾಮರಾಜ್ಯ ಅಳಿದು ಹೋಯಿತು, ಈಗ ನೀನು ಶ್ರೀಕೃಷ್ಣ ಪರಮಾತ್ಮನ ನೇತೃತ್ವದಲ್ಲಿ ಧರ್ಮ ಸಾಮ್ರಾಜ್ಯ ಮಾಡಲಿಕ್ಕೆ ಬಂದಿದ್ದಿ, ಹಿಂದೆ ನಮ್ಮ ರಾಜ್ಯ ಹೇಗಿತ್ತು ಅಂತ ಹೇಳುವಾಗ ಒಂದು ಮಾತಲ್ಲಿ ಬರ್ತದೆ, ನಾ ರಾಜ್ಯೋ ನಾ ರಾಜ್ಯಂ ಆಸೀತ್ ನ ಚ ದಂಡೋ ನಾ ದಂಡಿಕ ಧರ್ಮಯೇವ ಪ್ರಜಾ ಸರ್ವದ ರಕ್ಷಂತಸ್ಮಿ ಪರಸ್ಪರ ಅಂತ ಹೇಳಿದರೆ ಮಾರಾಯ ಹಿಂದೆ ರಾಜನೂ ಇರಲಿಲ್ಲ, ರಾಜ್ಯವೂ ಇರಲಿಲ್ಲ, ದಂಡಿಸುವವನು ಇರಲಿಲ್ಲ, ದಂಡನೆಗೆ ಒಳಪಡುವವನು ಇರಲಿಲ್ಲ, ಧರ್ಮ ಮಾತ್ರ ಪ್ರಜೆಗಳ ರಕ್ಷಣೆ ಮಾಡ್ತಾ ಇತ್ತು, ಪರಸ್ಪರ ರಕ್ಷಣೆ ಮಾಡುವಂಥದ್ದು ಅಂದಿನ ಧರ್ಮ ಆಗಿತ್ತು, ಅದು ಎಲ್ರಿಗೂ ಶ್ರೀರಕ್ಷೆಯಾಗಿತ್ತು, ಪರಸ್ಪರ ರಕ್ಷಣೆ ಮಾಡುವಂಥದ್ದು ಅಂತ ಹೇಳಿದರೆ ಆ ಕಾಲದಲ್ಲಿ ಇದಿತ್ತು ಅಂದಾಯ್ತಲ್ಲ. ಬ್ರಾಹ್ಮಣ ಗ್ರೀಮಣ ಅಂತ ಇಲ್ಲ, ಏಕವರ್ಣಂ ಇದಂ ಆಸೀತ್ ಲೋಕೋ ಯುಧಿಷ್ಠಿರ ಗುಣಕರ್ಮ ವಿಭಾಗಶಃ ಅಂತ ಹೇಳಿದ್ರೆ ನಿಮ್ಮದು ನಾಲೆಜ್ ರಿಯಲಿ ಸರ್. ರಿಯಲಿ ಇಷ್ಟು ಲಾಂಗ್ ವಿಡಿಯೋ ನಾನು ಲೈಫಲ್ಲಿ ಮಾಡಲಿಲ್ಲ. ನಾನು 10 ನಿಮಿಷದ ಮಾಡಿದ್ದೀನಿ, ಬಟ್ ಇದು 20 ನಿಮಿಷ ಬಂದಿದೆ. ಸೊ ರಿಯಲಿ ನೀವು ಹೇಳಿದ್ದಕ್ಕೆ ತುಂಬ ಬೆಲೆ ಇದೆ. ನನಗೆ ಉತ್ತರ ಇಲ್ಲ ನಿಮಗೆ ಆನ್ಸರ್ ಕೊಡಲಿಕ್ಕೆ. ನೀವು ಹೇಳಿದ್ರು ಹೌದು. ಈಗ ಏನಂತ ಹೇಳಿದರೆ ಇದು ಒಂದು ನಂದು ಭಾಗ್ಯ ಅಂತ ಹೇಳ್ಬೋದು. ಹೌದು. ಈಗ ನಿಮಗೆ ಹೇಳಬೇಕಂತ ಇತ್ತು ಹಾಗೆಲ್ಲ. ಸರ್ ಹೇಳಬೇಕಂತ ಬೇರೆ ಬೇರೆ ಇದರಲ್ಲಿ ಅದು ಬೇರೆ. ಈಗ ಒಂದು ಏನಂತ ಹೇಳಿದರೆ ನಾವು ಸಾಯುವಾಗ ಬರಿಗೈಯಲ್ಲಿ ಹೋಗಬೇಕು ಅಂತ. ಕರೆಕ್ಟ್. ಬರಿಗೈಯಲ್ಲಿ ಅಂತ ಹೇಳಿದರೆ ಇದು ನಾವು ಚಿನ್ನ ಗಿನ್ನ ಹಿಡ್ಕೊಂಡು ಹೋಗುವಂಥದ್ದು ಆಗುದಿಲ್ಲ. ನಮ್ಮ ನಾಲೆಜನ್ನು ಅಂದರೆ ನಾಲೆಜನ್ನು ಇದು ನಾಲೆಜ್ ಖಾಲಿ ಇದು ಇದು ಅಲ್ಲಿಯೇ ಹೋದರೆ ಹೋಯ್ತಲ್ಲ. ಈಗ ಒಬ್ಬ ಆಯುರ್ವೇದಿಕ ಪಂಡಿತನಾಗಲಿ ಒಬ್ಬ ವಿದ್ವಾಂಸನಲ್ಲಿ ಅವನ ನಾಲೆಜನ್ನು ಈ ಪ್ರಪಂಚಕ್ಕೆ ನೆಕ್ಸ್ಟ್ ಜನರೇಷನ್ಗೆ ಕೊಟ್ಟು ಹೋಗಬೇಕು. ಹಾಗೆ ಅವ ಖಾಲಿ ಆಗ್ತಾನೆ. ಮತ್ತೆ ಅವ ಇದು ಈ ಸಂಪತ್ತು ಕೂಡ ಖಾಲಿ ಮಾಡುವುದಿಲ್ಲ, ನನ್ನ ಹೆಂಡತಿ ಮಕ್ಕಳಿಗೆ ಕೊಟ್ಟು ಹೋಗ. quote by some old freedom fighter. ನನಗೆ ಹೆಸರು ನೆನಪಿಲ್ಲ, ಬಟ್ he says knowledge is the new currency. ಕರೆಕ್ಟ್ ಅಲ್ಲ? ನಾಲೆಜ್ ಇಸ್ ದ ರಿಯಲ್ ಮನಿ. ನಿಮಗೆ ಈಗ ನೀವೀಗ ಕರೋಡ್ಪತಿಯಾಗಿ ಪಾಪರ್ ಆದರೆ ನಿಮಗೆ ಆ ನಾಲೆಜಲ್ಲಿ ನಿಮಗೆ ಪುನಃ ಕರೋಡ್ಪತಿ ಆಗಲಿ ಆಗ್ತದೆ. ನೀವೀಗ ಚೋರಿ ಮಾಡಿ ಕರೋಡ್ಪತಿ ಆದರೆ ನೀವು ಒಂದು ದಿನ ರೋಡಲ್ಲಿ ಬಂದೇ ಬರ್ತೀರಾ. ಒಂದು ಅರಬಿದ್ದು ಶೇಖಿಂದು ಇದು ಕೇಳಲಿಲ್ವಾ ಬಿಂಗಾಟಿ ಅಲ್ಲಲ್ಲ, ಅವ ಇಂಟರ್ವ್ಯೂ ಮಾಡುವಾಗ ಅರಬನ ಶೇಖ್ ನಿಮಗೆ ವಾಟ್ಸಪ್ನಲ್ಲೆಲ್ಲ ಬರ್ತದೆ. ಅಂದರೆ ಈ ನಿಮ್ಮದು ನೆಕ್ಸ್ಟ್ ಜನ್ರೇಷನ್ ಯಾವ ಲೆವೆಲ್ಗೆ ನೀವು ಥಿಂಕ್ ಮಾಡ್ತೀರಿ ಕೇಳಿರ್ಬೋದು. ಹಾಗೆ ಹೇಳಿದ ನನ್ನ ಅಜ್ಜ ಕ್ಯಾಮರಲ್ಲಿದ್ದ, ನಾನು ಮರ್ಸಿಡಿಸ್ ಅಲ್ಲಿದ್ದೇನೆ, ನನ್ನ ಮಗ ಫೆರಾರಿಯಲ್ಲಿದ್ದಾನೆ, ಬಟ್ ನನ್ನ ಮೊಮ್ಮಗ ಪುನಃ ಕ್ಯಾಮರಲ್ಲಿ ಬರ್ತಾನೆ. ಎಸ್. ಓಕೆ ಶೆಟ್ರೆ, ತುಂಬ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಐ ವಿಲ್ ರಿಯಲಿ ಮಿಸ್ ಯು. ಎಸ್. ನಿಮ್ಮ ನಂಬರ್ ತಗೊಳ್ತೇನೆ, ಏನಿದ್ರೆ
ಯಾರಾದರೂ ಕೇಳಿದ್ರೆ ನಿಮ್ಮ ನಂಬರ್ ಕೊಡ್ತೇನೆ. ನನಗೂ ಏನಂತ ಹಾಂ ಸರ್, ಹೇಳಿದ್ರೆ ಹಾಂ ಸರ್. ಬರ್ಬೇಕಾ ಬೇಡವಾ ಅಂತ ವಿನಾಯಕರು ಎಣಿಸಿದ್ದೆ. ಹೌದು. ಒಂದು ನಮ್ಮ ಜೈಮಿನಿ ಭಾರತದಲ್ಲಿ ಒಂದು ಮಾತು ಬರ್ತದೆ, ಓಕೆ. ಶಿಷ್ಯರಿಂದ ಅಭಿವೃದ್ಧಿಸಿದ ಗುರುವಿನಂತೆ, ವೈದ್ಯಂ ಸಾವಯ್ಯದ ವಿಪ್ರನಂತೆ, ಸುಹವಿಷ್ಯದಿಂ ಶ್ರೇವಯ್ಯದ ವನ್ನಿಯಂತೆ, ಸಲೀಲಾಶ್ರಯವಂ ಆಶ್ರಯಿಸಿದ ಕ್ರಿಸ್ಯದಂತೆ. ಒಂದು ವೇಳೆ ನೀವು ಕೇಳದಿದ್ರೆ ನನ್ನ ಜೀವನಕ್ಕೂ ಅರ್ಥವಿಲ್ಲದೆ ವ್ಯರ್ಥವಾಗಿ ಹೋಗ್ತಾ ಇತ್ತು ಅಂತ ಹೇಳಿ ಓಕೆ 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 ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಓಕೆ ಬಾಯ್ ಸರ್, ಬಾಯ್.